ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ನಮ್ಮ ಹೊಸ ಮನೆಯಲ್ಲಿ ಅಕ್ಷಯ ತೃತೀಯ ಹಬ್ಬವನ್ನು ನಾನು ಯಾವ ರೀತಿಯಾಗಿ ಮಾಡಿದ್ನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಲಾಸ್ಟ್ ಸಂಡೇ ಅಮ್ಮ ಮತ್ತು ನನ್ನ ತಮ್ಮ ಬಂದಿದ್ದರು. ಅವರು ಬರಬೇಕಾದ್ರೆ ಒಂದು 2 ಲೀಟ್ರ್ ಹಾಲನ್ನು ತೊಗೊಂಬಂದಿದ್ರು. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 4 ದಿನಕ್ಕೆ ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಆಗುವಷ್ಟು ಹಾಲನ್ನು ತೊಗೊಂಬಂದಿದ್ರು. ನಾವು ಒಂದು ಸ್ವಲ್ಪ ಕಾಫಿ ಟೀಯನ್ನು ಕಡಿಮೆನೇ ಕುಡಿಯೋದು. 4 ದಿನ ಕಾಫಿ ಟೀಯನ್ನು ಮಾಡ್ಕೊಂಡಿದ್ದಾದಮೇಲೆ ಇನ್ನು ಕೊನೆಯದಾಗಿ ಹಾಲನ್ನು ಕಾಯಿಸಿ ಈ ರೀತಿಯಾಗಿ ಕೆನೆ ಬಂದಿರುತ್ತಲ್ವ, ಆಮೇಲೆ ಒಂದು ಸ್ವಲ್ಪ ಹುಳಿ ಥರನೂ ಬಂದಿರುತ್ತೆ. ಅದಕ್ಕೆ ನನ್ನ ಹಸ್ಬೆಂಡಿನ ಎಪ್ಪಾಕ್ಬಿಡು ಅಂತಂದರು. ಅದಕ್ಕೆ ನಾನು ವೆಡ್ನೆಸ್ಡೇ ನೈಟು ಎಪ್ಪಾಕಿದ್ದೆ. ಆಮೇಲೆ ನಾನು ಆ ಮೊಸರನ್ನು ಮಜ್ಜಿಗೆ ಥರ ಮಾಡಿ ತಿರುಬಿಟ್ಟು ಒಂದು ಸ್ವಲ್ಪ ಬೆಣ್ಣೆ ತೆಗಿತೀನಿ ಅಂತ ಹೇಳಿದೆ. ಅದಕ್ಕೆ ನನ್ನ ಹಸ್ಬೆಂಡು ಬೇಡ ನನಗೆ ಈ ಥರ ಕೆನೆ ಇರುವಂಥ ಮೊಸರನ್ನು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಂತಂದರೆ ತುಂಬಾ ಇಷ್ಟ. ನಾವು ಚಿಕ್ಕಂದಿನಲ್ಲೆಲ್ಲ ನಮ್ಮ ಮನೆಯಲ್ಲಿ ಒಂದು 20 ಎಮ್ಮೆಗಳಿರ್ತಾ ಇತ್ತು. ನಾವು ಅಂದರೆ ಅವ್ರ ಅಜ್ಜಿ ಮನೆಯಲ್ಲಿ ಅಲ್ವಾ ಬೆಳೆದಿದ್ದು. ಈ ಸಮ್ಮರ್ ಹಾಲಿಡೇಸ್ ಬಂತು ಅಂತಂದರೆ ನನ್ನ ಹಸ್ಬೆಂಡು ಮತ್ತು ನನ್ನ ಬ್ರದರ್ ಇನ್ಲಾ ಅವರು ಅಪ್ಪ ಅಮ್ಮ ಹತ್ರ ಹೋಗ್ತಾ ಇದ್ರಂತೆ. ಅಲ್ಲಿ ಸಮ್ಮರ್ ಹಾಲಿಡೇಸ್ ಮುಗಿಯೋವರೆಗೂ ಅಲ್ಲೇ ಊರಲ್ಲೇ ಇರ್ತಾ ಇದ್ರಂತೆ. ಅಲ್ಲಿ ಎಮ್ಮೆದು ಒಂದು ಮಜ್ಜಿಗೆ ಆಗಿರ್ಬೋದು, ಮೊಸರಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ, ತುಂಬ ಗಟ್ಟಿಯಾಗಿರುತ್ತೆ. ನಾನಂತೂ ಯಾವತ್ತೂ ಅಷ್ಟೇ ಎಮ್ಮೆ ಹಾಲಿನ ಮಜ್ಜಿಗೆ ಮತ್ತು ಕಾಫಿ ಟೀ ಆಮೇಲೆ ಮೊಸರು ಇದನ್ನು ಯಾವುದನ್ನು ತಿಂದಿಲ್ಲ. ಆದರೆ ಅವ್ರು ತುಂಬ ಚೆನ್ನಾಗಿ ತಿಂದಿದ್ದಾರಂತೆ. ಆ ಮೊಸರಲ್ಲಿ ಕೆನೆ ಅಂತೂ ತುಂಬ ಗಟ್ಟಿಯಾಗಿರ್ತಾ ಇತ್ತಂತೆ. ಅದನ್ನು ವೈಟ್ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತಾ ಇತ್ತಂತೆ. ತುಂಬಾ ತಿಂದಿದ್ದಾರಂತೆ. ಹಾಗಾಗಿ ಅವ್ರಿಗೆ ಯಾವಾಗಲೂ ಅಷ್ಟೇ ಈ ರೀತಿಯಾಗಿ ಒಂದು ಸ್ವಲ್ಪ ಕೆನೆ ಥರ ಇರೋ ಮೊಸರು ಅಂತಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಸರಿ ಆಯಿತು ನೀವೇ ತಿನ್ಕೊಳ್ಳಿ ಅಂತಂದ್ಬಿಟ್ಟು ಅವ್ರಿಗೇನೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋದು, ವೈಟ್ ರೈಸ್ ಮಾಡೋದು. ಆಮೇಲೆ ಅದಕ್ಕೆ ಅವರು ಈ ಒಂದು ಮೊಸರು, ವೈಟ್ ರೈಸು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ತಿಂತಾಯಿದ್ದಾರೆ. ನನಗಂತೂ ಈ ರೀತಿಯಾಗಿ ಕೆನೆ ಇರೋ ಮೊಸರು ಅಂತಂದರೆ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ತಿನ್ನೋದಕ್ಕೆ ಹೋಗಲಿಲ್ಲ, ಅವರೇ ತಿಂತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಗುರುವಾರ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ, ಅಂದರೆ ಮೊಸರೇ ಇತ್ತಲ್ವ ಅವ್ರಿಗೆ ಮೊಸರು ಇಟ್ಕೊಟ್ಟೆ. ನಾನು ಒಂಚೂರು ಗಂಜಿ ಥರ ಮಾಡ್ಕೊಂಡು ಕುಡಿದೆ. ಇವಾಗ ನಾನು ದೇವ್ರ ಸಾಮಾನುಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬೆಳ್ಳಿ ಐಟಮ್ಸ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಈ ವರ್ಷ ಅಕ್ಷಯ ತೃತೀಯ ಹಬ್ಬಕ್ಕೆ ಏನೂ ಬೆಳ್ಳಿ ಐಟಮ್ಸ್ ಅಂತ ತೊಗೊಳೋದಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವು ಈ ವರ್ಷ ಸ್ವಂತ ಫ್ಲ್ಯಾಟನ್ನು ತೊಗೊಂಡಿದ್ದೀವಿ. ಇವಾಗ ಇರೋ ಕಮಿಟ್ಮೆಂಟ್ಸು, ಸಾಲಗಳನ್ನೆಲ್ಲ ತೀರಿಸ್ಕೊಂಡ್ರೆ ಆಯಿತು, ನೆಕ್ಸ್ಟ್ ಇಯರ್ಗೆ ಒಂದೇ ಸಲ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ವರ್ಷ ನಾನು ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ. ಈ ರೀತಿಯಾಗಿ ನನಗೇನು ಅವಶ್ಯಕತೆ ಇರುತ್ತೋ, ಯಾವಾಗ ತೊಗೊಳ್ಬೇಕು ಅಂತ ಅನಿಸುತ್ತೋ ಆವಾಗ ತೊಗೊಳ್ತೀನಿ. ಸುಮ್ಮನೆ ಸಾಲ ಮಾಡಿ ನನಗೆ ಐಟಮ್ಸ್ ತೊಗೊಳೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿನೇ ನಾನು ಈ ವರ್ಷ ಏನೂ ಬೇಡ ಅಂತಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಏನಾದರೂ ತೊಗೊಳಂಗಿದ್ರೆ ತೊಗೋ, ಒಂದು 5,000 ಒಳಗಡೆ ಏನಾದರೂ ತೊಗೊಳಂಗಿದ್ರೆ ತೊಗೋ ಅಂತ ಹೇಳಿದ್ರು. ನಾನು ಒಂದು ಆರತಿ ದೀಪಗಳನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಬೇಡ ಬಿಡು ಒಂದೇ ಸಲ ನೆಕ್ಸ್ಟ್ ಇಯರ್ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಒಂದು ಮನ್ಸು ಅನಿಸ್ತು. ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಹಾಗೆ ನಾನು ಲಾಸ್ಟ್ ಇಯರ್ ಅಕ್ಷಯ ತೃತೀಯ ಮುಗಿದ್ಮೇಲೆ ಒಂದು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ಕೊಳ್ತಾ ಬರ್ತಾ ಇದ್ದೆ. ಒಂದು ದೊಡ್ಡ ಬೆಳ್ಳಿ ಐಟಮ್ ತೊಗೊಳ್ಬೇಕು ಅಂತಂದ್ಬಿಟ್ಟು ಲಾಸ್ಟ್ ಇಯರ್ ಕೆಲವೊಂದು ವೀಡಿಯೋಗಳಲ್ಲೂ ಸಹ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಇಯರ್ಗೆ ಇಲ್ಲ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ದೊಡ್ಡ ಬೆಳ್ಳಿ ಐಟಮ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರಾದರೂ ಗೆಸ್ ಮಾಡೋಂಗಿದ್ರೆ ಮಾಡ್ತೀರಾ ಅಂತಂದ್ಬಿಟ್ಟು ಸಹ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ. ಒಂದಿಬ್ಬರು ಗೆಸ್ ಸಹ ಮಾಡಿದರು. ಅದನ್ನು ತೊಗೊಳ್ಬೇಕು ಅಂತಂದ್ಬಿಟ್ಟು ನಾನು ಒಂದು 60,000ವರೆಗೂ ಸೇವ್ ಮಾಡ್ಕೊಳ್ತಾ ಬಂದಿದ್ದೆ. ಇವಾಗಿನ ಬಜೆಟ್ಗೆ ಅದು ಏನಿಲ್ಲ ಅಂತಂದರೂ 1 lakh ಆಗುತ್ತೆ. ಆವಾಗಿನ ಬಜೆಟ್ಗೆ ಒಂದು 80,000 ಆಗ್ತಾಯಿತ್ತು ಅಷ್ಟೇ. ಇವಾಗ ಒಂದು 20,000 ಜಾಸ್ತಿ ಆಗಿದೆ. ಸರಿ ತಗೊಳ್ಳೋಣ ಅಂತ ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ನಾವು ಇನ್ನೇನು ಅಲ್ಲಿ ಲೀಸ್ ಮನೆ ಅನ್ನೋದು ಕಂಪ್ಲೀಟ್ ಆಗ್ತಾ ಬರ್ತಾ ಇತ್ತಲ್ವ, ಆ ಒಂದು ಪೀರಿಯಡ್ ಅನ್ನೋದು. ಇನ್ನು ಫ್ಲ್ಯಾಟ್ ನೋಡಬೇಕಾಗಿತ್ತು ಅಂತಂದರೆ ನಾವು ಲೀಸ್ಗೆ ನೋಡ್ತಾ ಇದ್ವಲ್ಲ, ನೆಕ್ಸ್ಟು ಲೀಸ್ಗೆ ನೋಡ್ತಾ ಇದ್ದೀವಿ. ಆ ಲೀಸ್ ಮನೆಗೆ ಹೋದ್ಮೇಲೆ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಅದೇ ಒಂದು ಪ್ಲ್ಯಾನಿಂಗಲ್ಲೇ ಇಟ್ಕೊಂಡಿದ್ದೆ. ಅಷ್ಟರೊಳಗಡೆ ಅದು ಏನೋ ಆಗಿ ಏನೇನೋ ಆಗಿಬಿಟ್ಟು ಒಂದು ಸ್ವಂತ ಫ್ಲ್ಯಾಟೇ ಆಗೋಯ್ತಲ್ವ. ಇನ್ನು ಸ್ವಂತ ಫ್ಲ್ಯಾಟು ಅಂತ ಮಾಡಿದ್ಮೇಲೆ ಎಷ್ಟು ಅಮೌಂಟ್ ಇದ್ದರೂ ಸಾಕಾಗೋದಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಆ ಒಂದು ಅಮೌಂಟ್ ಕೊಟ್ಬಿಟ್ಟೆ. ಅವರು ಕೊಡ್ತೀನಿ ನಿನಗೆ ಅಂತ ಹೇಳಿದ್ದಾರೆ. ಸುಮ್ಮನೆ ಇವಾಗ ಯಾಕೆ ಖರ್ಚು ಮೇಲೆ ಖರ್ಚು, ಪಾಪ ಅವ್ರು ತಾನೇ ಎಲ್ಲಿಂದ ತೊಗೊಂಬಂದು ಕೊಡ್ತಾರೆ ಅಂತಂದ್ಬಿಟ್ಟು ಫೋರ್ಸ್ ಮಾಡೋದು ಬೇಡ, ಇದ್ದಾಗ ಅವರೇ ಕೊಡ್ತಾರೆ ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಈ ವರ್ಷ ಕಾಂಪ್ರಮೈಸ್ ಆದೆ.
ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲಾಸ್ಟ್ ಇಯರ್ ಅಕ್ಷಯ ತೃತೀಯ ಹಬ್ಬಕ್ಕೆ ಈ ಒಂದು ಚಿಕ್ಕದಾಗಿರುವಂತಹ ಬೆಳ್ಳಿ ತಟ್ಟೆ ಮತ್ತು ಒಂದು ಲಕ್ಷ್ಮೀ ಕಾಯಿನನ್ನು ತಗೊಂಡಿದ್ದೆ. ಅದು ಒಂದು 9,000 10,000 ಏನೋ ಆಗಿತ್ತು ಆವಾಗ. ಇನ್ನು ಈ ವರ್ಷ ಏನೂ ಬೇಡ ಬಿಡು ಅಂತಂದ್ಬಿಟ್ಟು ಒಂದು ಉಪ್ಪಿನ ಪಾಕೆಟು ಮತ್ತು ಡ್ರೈ ಫ್ರೂಟ್ಸು ಇವನ್ನೆಲ್ಲ ಮತ್ತು ತುಪ್ಪ ಇವನ್ನೆಲ್ಲ ತರಿಸ್ಕೊಂಡೆ. ಇವಾಗ ಈ ಬೆಳ್ಳಿ ಐಟಮ್ಸ್ನೆಲ್ಲ ತೊಳೆದಿದ್ದಾಯಿತು. ಇವಾಗ ಒಂದು ಒಣ ಬಟ್ಟೆಯಿಂದ ಒರೆಸಿ ನೀಟಾಗಿಡೋಣ ಅಂತಂದ್ಬಿಟ್ಟು ಎಲ್ಲ ಬೆಳ್ಳಿ ಐಟಮ್ಸ್ನೆಲ್ಲ ಒಣ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಇನ್ನು ನಾಳೆ ಶುಕ್ರವಾರದ ಪೂಜೆಗೆ ಒಂದು ದೊಡ್ಡ ಬೆಳ್ಳಿ ತಟ್ಟೆ ಬೇಕಾಗಿತ್ತು. ಅದರಲ್ಲೇ ಎಲ್ಲ ಉಪ್ಪಿನ ಪಾಕೆಟ್ಟು ಮತ್ತು ತುಪ್ಪ, ಡ್ರೈ ಫ್ರೂಟ್ಸು ಎಲ್ಲ ಇಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಬೋಲ್ ಬೇಕಾಗಿತ್ತು ಡ್ರೈ ಫ್ರೂಟ್ಸನ್ನು ಹಾಕಿಡೋದಕ್ಕೆ, ಮತ್ತು ಗ್ಲಾಸ್ ಬೇಕಾಗಿತ್ತು ಅದರಲ್ಲಿ ಹಾಲು ಹಾಕಿ ಇಡೋದಕ್ಕೆ. ಒಂದೇ ಸಲ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲ ಬೆಳ್ಳಿ ಐಟಮ್ಸ್ನ ತೆಗೆದೆ. ಈ ಒಂದು ಅಷ್ಟಲಕ್ಷ್ಮಿ ಕಳಶನ ಲಾಸ್ಟ್ ಟೈಮು ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಇಟ್ಟಿದ್ವಲ್ವ, ಅದು ಯಾಕೋ ಒಂದು ಸ್ವಲ್ಪ ಸರಿಯಾಗಿ ವಾಶ್ ಮಾಡಿರಲಿಲ್ಲ. ಒಂದು ಸ್ವಲ್ಪ ಕಪ್ ಕಲೆಗಳೆಲ್ಲ ಕಾಣಿಸ್ತಾ ಇತ್ತು. ಹಾಗಾಗಿನೇ ಇದನ್ನು ಒಂದು ಸಲ ನೀಟಾಗಿ ವಾಶ್ ಮಾಡಿ ಡ್ರೈ ಬಟ್ಟೆಯಲ್ಲಿ ಒರೆಸಿ ಇಟ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ಬೆಳ್ಳಿ ಒಂದು ಸಾಮಾನುಗಳನ್ನು ನೀಟಾಗಿ ನಾನು ವಾಶ್ ಮಾಡಿ ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸಿ ನನಗೆ ನಾಳೆ ಪೂಜೆಗೆ ಏನೇನು ಬೇಕೋ ಅದನ್ನು ಹೊರಗಡೆ ಇಟ್ಕೊಂಡು ಇನ್ನು ಉಳಿದಿರೋದನ್ನೆಲ್ಲ ಎತ್ತಿಟ್ಕೊಂಡೆ. ಈ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ಒಂದು ತಾಮ್ರ ಕಂಚಿ ಸಾಮಾನುಗಳೆಲ್ಲ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಕೊನೆಯದಾಗಿ ಇವಾಗ ಈ ಒಂದು ಹಸು ಕರುವನ್ನು ನೀಟಾಗಿ ಉಜ್ಜಿ ವಾಶ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿದ್ರು, ಒಂದು ಹೊಸ ಬ್ರಷನ್ನು ತಗೊಂಡು ಅದರಲ್ಲಿ ನೀಟಾಗಿ ಈ ಸಂಧಿಗಳಲ್ಲೆಲ್ಲ ಸೇರ್ಕೊಂಡಿರುತ್ತೆ ಕೊಳೆ ಅನ್ನೋದು, ಅದನ್ನೆಲ್ಲ ನೀಟಾಗಿ ಉಜ್ಜಿ ತೆಗೀರಿ, ಇನ್ನೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಒಂದು ಹೊಸ ಬ್ರಷನ್ನು ತಗೊಂಡು ನೀಟಾಗಿ ಉಜ್ಜಿ ತೆಗಿತಾ ಇದ್ದೀನಿ. ಹಾಗೆ ಬೆಳ್ಳಿ ಐಟಮ್ಸು ಅಷ್ಟೇ, ದೀಪಗಳಲ್ಲಾಗಿರ್ಬೋದು ಮತ್ತು ಈ ಕುಂಕುಮ ಭರಣಿಗಳಾಗಿರ್ಬೋದು ಅವುಗಳಲ್ಲೂ ಅಷ್ಟೇ ಈ ಒಂದು ಡಿಸೈನ್ ಇರುತ್ತಲ್ವ ಅಲ್ಲೆಲ್ಲ ಹೋಗಿ ಸೇರ್ಕೊಂಡಿರುತ್ತೆ. ಬ್ರಷಿಂದ ಒಂದ್ಸಲ ನೀಟಾಗಿ ಉಜ್ಜಿ ತೊಳ್ಕೊಂಡ್ರೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂತಂದ್ಬಿಟ್ಟು ಒಂದು ಹೊಸ ಬ್ರಷನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ದೇವ್ರ ಸಾಮಾನುಗಳನ್ನೆಲ್ಲ ಉಜ್ಜಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್ ಹಾಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಈ ಒಂದು ಹಸು ಕರುವನ್ನು ಶಿಂಕಲ್ಲಿ ಇಟ್ಕೊಂಡು ತೊಳಿತಾ ಇದ್ನಲ್ವ, ಅವಾಗೊಬ್ಬರು ಕಮೆಂಟ್ ಮಾಡಿದರು, ಶಿಂಕಲ್ಲಿ ಇಟ್ಕೊಂಡು ಹಸು ಕರುವನ್ನು ತೊಳಿಬೇಡಿ ಅಕ್ಕ, ಒಂದು ಟಬ್ಬಲ್ಲಿ ಇಟ್ಕೊಂಡು ಹಸು ಕರುವನ್ನು ತೊಳೀರಿ ಅಂತಂದ್ಬಿಟ್ಟು. ಇವಾಗ ನೋಡ್ತಾ ಇರ್ಬೋದು, ನಾನು ಶಿಂಕ್ ಒಳಗಡೆ ಇಡ್ತಾ ಇಲ್ಲ, ಹಸು ಕರುವನ್ನು ಮೇಲೇ ಇಟ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಅದು ತುಂಬ ವೆಯ್ಟ್ ಇದೆ, ಆದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಶಿಂಕ್ ಒಳಗಡೆ ನಾನು ಇಟ್ಕೊಂಡು ತೊಳಿತಾ ಇಲ್ಲ. ಹಾಗೆ ಇಲ್ಲಿ ನಾನು ಮೇಲ್ಗಡೆ ಇಟ್ಕೊಂಡು ನಾನು ಅಂದರೆ ಇವಾಗ ಒಂದು ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಹಸು ಕರುವನ್ನು ನೀಟಾಗಿ ಉಜ್ಜಿದ್ದು, ಒಳಗಡೆ ಶಿಂಕ್ ಒಳಗಡೆ ನಾನು ಇಡೋದಕ್ಕೆ ಹೋಗೋದಿಲ್ಲ. ದೇವ್ರ ಸಾಮಾನು ಆಗಿದ್ರೂ ಅಷ್ಟೇ, ನಾನು ಶಿಂಕ್ ಒಳಗಡೆ ಯಾವತ್ತೂ ಹಾಕೋದಿಲ್ಲ. ಇಲ್ಲಿ ಕೌಂಟರ್ ಟಾಪ್ ಮೇಲೇ ಇಟ್ಕೊಂಡು ನಾನು ಉಜ್ಜಿ ತೊಳಿತಾ ಇರ್ತೀನಿ, ನೀವು ನೋಡಿರಬಹುದು. ಹಾಗೆ ಈ ಕಾಮಧೇನು ಹಸುವನ್ನು ಒಂದು ಟಬ್ಬಲ್ಲಿ ಇಟ್ಕೊಂಡು ತೊಳೆದಿದ್ದಾದ್ಮೇಲೆ ಆ ನೀರನ್ನು ಗಿಡಗಳಿಗೆ ಹಾಕಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ನನಗನ್ನಿಸ್ತು ಇವಾಗ ನಾನು ಸಬೀನ ಎಲ್ಲ ಹಾಕಿ ಉಜ್ಜಿ ತೊಳೆದಿರೋದು ಅದೊಂದು ರೀತಿಯಾಗಿ ಕೆಮಿಕಲ್ ಅಲ್ವಾ, ಅದನ್ನು ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಒಣಗೋಗೋದಿಲ್ವಾ ಅಂತಂದ್ಬಿಟ್ಟು ನನಗನ್ನಿಸ್ತು. ಈ ಸೋಪಿನ ನೊರೆ ಆಗಿರ್ಬೋದು ಮತ್ತು ಸಬೀನ ಆಗಿರ್ಬೋದು, ಕೆಮಿಕಲ್ ನೀರನ್ನು ಗಿಡಗಳಿಗೆ ಹಾಕಿದ್ರೆ ತೊಂದರೆ ಆಗುತ್ತಲ್ವಾ ಅಂತಂದ್ಬಿಟ್ಟು ನನ್ನ ಮನಸ್ಸಿಗೆ ಆ ರೀತಿಯಾಗಿ ಅನ್ನಿಸ್ತು. ಆದರೆ ನೀವ್ಯಾರಾದರೂ ಈ ರೀತಿಯಾಗಿ ದೇವ್ರ ಸಾಮಾನುಗಳನ್ನು ಸಬೀನದಿಂದ ಉಜ್ಜಿ ತೊಳೆದು ಆ ನೀರನ್ನು ಗಿಡಗಳಿಗೆ ಹಾಕ್ತಾ ಇದ್ದರೆ ಆ ಗಿಡಗಳು ಏನೂ ತೊಂದರೆ ಇಲ್ಲದೆ ಚೆನ್ನಾಗಿ ಬೆಳೀತಾ ಇದೆ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನೂ ತೊಂದರೆ ಇಲ್ಲ ಮಂಜು, ಹಾಕ್ಬೋದು ಅಂತಂದ್ಬಿಟ್ಟು. ಹಾಗೆ ನಾವು ಈ ಮನೆಗೆ ಬಂದಾಗಿಂದ ಇಲ್ಲಿ ವಾಟರ್ ಅನ್ನೋದು ಹಾರ್ಡ್ ವಾಟರ್ ಅಂತೆ, ಹಾರ್ಡ್ ವಾಟ್ರಿಂದ ಹೇರ್ ಫಾಲ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತಂತೆ. ಹಾಗಾಗಿನೇ ಇಲ್ಲಿ ಮೊದಲಿದ್ರಲ್ವ, ನಾವು ಬರೋದಕ್ಕಿಂತ ಮುಂಚೆ ಕೆಲವರೆಲ್ಲ ಫ್ಲ್ಯಾಟ್ ತೊಗೊಂಡಿದ್ರಲ್ವ, ಅವರೆಲ್ಲ ಮಾತಾಡಿಕೊಂಡು ಸಾಫ್ಟ್ನರ್ ಹಾಕಿದಾರಂತೆ. ಸಾಫ್ಟ್ನರ್ ಹಾಕಿದ್ದಾರೆ ಅಂತಂದರೆ ಅದಕ್ಕೆ ಉಪ್ಪನ್ನು ಯೂಸ್ ಮಾಡ್ತಾರಂತೆ. ಆ ಒಂದು ಉಪ್ಪಿನ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳೆಲ್ಲ ಸರಿಯಾಗಿ ಬೆಳೀತಾ ಇಲ್ಲ. ನಾವು ಲೀಸ್ ಮನೆಯಲ್ಲಿದ್ದಾಗ ತುಂಬ ಚೆನ್ನಾಗಿ ಗಿಡಗಳು ಬೆಳೀತಾ ಇತ್ತು, ಆದರೆ ಇಲ್ಲಿ ಗಿಡಗಳು ಚೆನ್ನಾಗೇ ಬೆಳೀತಾ ಇಲ್ಲ. ನನಗೆ ಗಿಡಗಳ ಮೇಲೇ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಆ ದಾಸವಾಳ ಗಿಡನೂ ಅಷ್ಟೇ ಎಲ್ಲ ಒಣಗೋಗೋ ರೀತಿ ಆಗ್ತಾ ಇದೆ. ಇನ್ನು ಏನು ಮಾಡೋದು ಅಂತಂದ್ಬಿಟ್ಟು ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಸುಮ್ಮನೆ ಯಾಕೆ ಪಾಟ್ಗಳನ್ನ ಇಟ್ಕೊಂಡು ವೇಸ್ಟ್ ಮಾಡೋದು, ಸೊಪ್ಪುಗಳನ್ನ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡೋಣ ಅಂತ ಅನ್ಕೊತಾ ಇದ್ದೀವಿ.
ಹಾಗಾಗಿನೇ ನಾನು ಹೇಳ್ತಾ ಇರೋದು, ಆ ನೀರಲ್ಲಿ ಸಬೀನಾ ಅನ್ನೋದು ಮಿಕ್ಸ್ ಆಗಿರುತ್ತಲ್ವ, ಆ ಒಂದು ಕೆಮಿಕಲ್ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಏನೂ ತೊಂದರೆ ಆಗೋದಿಲ್ವಾ ಅಂತಂದ್ಬಿಟ್ಟು. ಆಲ್ರೆಡಿ ಗಿಡಗಳೆಲ್ಲ ಒಣಗೋಗಿದೆ. ಈ ಉಪ್ಪು ನೀರನ್ನು ಹಾಕೋದ್ರಿಂದ ಇನ್ನೇನು ಮಾಡಬೇಕೋ ಗೊತ್ತಿಲ್ಲ. ಅದಕ್ಕೆ ನನಗೆ ಇಲ್ಲಿ ಗಿಡಗಳು ಬೆಳೆಸೋದಕ್ಕೇನೆ ಇಂಟ್ರೆಸ್ಟ್ ಇಲ್ಲ. ಬೇರೆ ಏನಾದರೂ ದಾರಿ ಇದೆಯಾ ಅಂತಂದ್ಬಿಟ್ಟು ಸರ್ಚ್ ಮಾಡಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಒರೆಸಿಟ್ಕೊಂಡಿದ್ದಾಯಿತು. ಆಮೇಲೆ ನಾನು ಒಂದು ದೇವ್ರ ಮನೆಯನ್ನು ಅಷ್ಟೇ ನೀಟಾಗಿ ಎಲ್ಲ ಕಡೆ ಒರೆಸ್ದೆ. ಅದಾದಮೇಲೆ ಇವಾಗ ಫೋಟೋಗಳನ್ನೆಲ್ಲ ಒರೆಸಿ ಫೋಟೋಗಳಿಗೆ ಗಂಧ ಕುಂಕುಮ ಇಟ್ಟು ಇವಾಗ ಈ ಒಂದು ದೇವ್ರ ಮುಂದೆ ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಹಾಗೆ ನನಗೆ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶಸ್ಸನ್ನು ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಉಷಾ ದಿವಾಕರ್ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತ್ 10th ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಉಷಾ ದಿವಾಕರ್ ಅವರೇ. ನೆಕ್ಸ್ಟ್ ಹಾಗೆ ವಿಜಯಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡಿದರು, ನನ್ನ ಮಗಳು SSLC ರಿಸಲ್ಟ್ ಬಂತು, ಪಾಸ್ ಆಗಿದ್ದಾಳೆ, ಅವಳಿಗೆ ಕಂಗ್ರ್ಯಾಚುಲೇಷನ್ ಹೇಳಿ ಮಂಜು ನಿಮ್ಮ ವಿಡಿಯೋದಲ್ಲಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಸಂಜನಾ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಮ್ಮ. PUC ಓದಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಕಾಂಬಿನೇಷನ್ನ ಸೆಲೆಕ್ಷನ್ ಮಾಡ್ಕೋ. ಹಾಗೆ ಡಿಪ್ಲೊಮೊ ಮಾಡಬೇಕು ಅಂತಂದರೂ ಅಷ್ಟೇ ಚೆನ್ನಾಗಿ ಓದು, ಚೆನ್ನಾಗಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಮ್ಮ. ನೆಕ್ಸ್ಟ್ ಹಾಗೆ ಈ ಮಂತ್ 17th ನಮ್ಮದು 27th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ವಿಜಯಲಕ್ಷ್ಮಿ ಮತ್ತು ವಿಠಲ್ ಅಣ್ಣ ಅವರೇ. ನೆಕ್ಸ್ಟ್ ಹಾಗೆ ಮುನಿಕೃಷ್ಣ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದರು, ಈ ಮಂತ್ 17th ನನ್ನ ಮಗಂದು 14 ಇಯರ್ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತೀರ್ಥನ್. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಶ್ವೇತಾ ದಿಲೀಪ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 11th ನಮ್ಮದು 19 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಶ್ವೇತಾ ದಿಲೀಪ್ ಅಣ್ಣವರೇ. ಹಾಗೆ ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಸುಮಾರಷ್ಟು ಜನ ನಮ್ಮದು 27 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಮತ್ತು 17 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಆಮೇಲೆ 14 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಈ ರೀತಿಯಾಗೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರಲ್ವ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಿಮ್ಮ ಬ್ಲೆಸ್ಸಿಂಗ್ ನನಗೆ ಬೇಕಾಗಿದೆ. ಯಾಕಂದರೆ ನೀವು ಅಷ್ಟು ವರ್ಷದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಷ್ಟೆಲ್ಲ ಏರುಪೇರುಗಳನ್ನು ನೋಡಿರ್ತೀರಾ, ಎಷ್ಟೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿರ್ತೀರಾ. ಅವನ್ನೆಲ್ಲ ಫೇಸ್ ಮಾಡಿಕೊಂಡು ನೀವು ಒಂದು ಅನ್ಯೋನ್ಯವಾದ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರ್ತೀರಾ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ನಿಮ್ಮಂಥ ದೊಡ್ಡವರ ಒಂದು ಬ್ಲೆಸ್ಸಿಂಗ್ಸ್ ನನಗೆ ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕಂದರೆ ನೀವು ಈ ಒಂದು ಲಾಂಗ್ ಮ್ಯಾರೇಜ್ ಲೈಫ್ ಇದೆ ಅಲ್ವಾ, 27 ಇಯರ್ ಆಗಿರ್ಬೋದು ಮತ್ತು 17 ಇಯರ್ ಆಗಿರ್ಬೋದು, ಅದೆಲ್ಲ ಅಷ್ಟು ಸುಮ್ಮನೆ ಆಗೋದಿಲ್ಲ. ಎಷ್ಟೊಂದು ಏರುಪೇರುಗಳನ್ನು ನೋಡಿರ್ತೀರಾ, ಎಷ್ಟೊಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿರ್ತೀರಾ. ನನ್ನ ಈ ಒಂದು 6 ಇಯರ್ ಮ್ಯಾರೇಜ್ ಲೈಫಲ್ಲೂ ಅಷ್ಟೇ ಸುಮಾರಷ್ಟು ಏರುಪೇರುಗಳು ಮತ್ತು ಪ್ರಾಬ್ಲಮ್ಸು ಎಲ್ಲ ಫೇಸ್ ಮಾಡಿದ್ದೀನಿ. ಇನ್ನು ಮುಂದೆ ಬರುವಂತಹ ಪ್ರಾಬ್ಲಮ್ಸ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ದೇವರು ನನಗೆ ಕೊಡಲಿ ಅಂತಂದ್ಬಿಟ್ಟು ನೀವೆಲ್ಲರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಡ್ ಬ್ಲೆಸ್ ಯು ಮಂಜು ಅಂತಂದ್ಬಿಟ್ಟು. ದೊಡ್ಡವರ ಒಂದು ಆಶೀರ್ವಾದ ಇರಬೇಕು ಅಂತ ಯಾವಾಗಲೂ ಹಿರಿಯರು ಹೇಳ್ತಾ ಇರ್ತಾರಲ್ವ, ಹಾಗಾಗಿನೇ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿದ್ದಾಯಿತು. ಇವಾಗ ಇಲ್ಲಿ ಪಾರ್ಟಿಷಿಯನ್ ಹತ್ರ ಕಾಮಧೇನು ಹಸುವು ಒಂದು ಬೋಲಲ್ಲಿ ನೀರು ಹಾಕಿ ಹೂಗಳನ್ನು ಹಾಕಿ ಇಡ್ತೀನಲ್ವ, ಇಲ್ಲೂ ಅಷ್ಟೇ ಈ ಒಂದು ಬಾಕ್ಸ್ನೆಲ್ಲ ನೀಟಾಗಿ ಒರೆಸಿ ಹಾಗೆ ಈ ಒಂದು ಗ್ರಾಸ್ ಮ್ಯಾಟನ್ನು ಅಷ್ಟೇ ನೀಟಾಗಿ ಕೊಡವಿ ಇಡೋಣ ಅಂತಂದ್ಬಿಟ್ಟು ಇಲ್ಲೂ ಅಷ್ಟೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ನಾನು ಆಗಲೇ ವಿಡಿಯೋದಲ್ಲೇ ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲಿ, ನನ್ನ ಹಸ್ಬೆಂಡು ಈ ವರ್ಷ ಅಕ್ಷಯ ತೃತೀಯಗೆ ಏನಾದರೂ ಒಂದು 5000 ಒಳಗಡೆ ತೊಗೊಳಂಗಿದೆ ತಗೋ ಅಂತ ಹೇಳಿದ್ರು ಅಂತಂದ್ಬಿಟ್ಟು ನನಗೆ ಆರತಿ ದೀಪಗಳು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆರತಿ ದೀಪಗಳ ಅವಶ್ಯಕತೆ ಈ ಸದ್ಯಕ್ಕೆ ಇಲ್ಲ, ಮುಂದಕ್ಕೆ ತಗೊಂಡ್ರೂ ಆಗುತ್ತೆ. ಇವಾಗ ಇಲ್ಲಿ ಹಾಲಲ್ಲಿ ವಿಂಡೋ ಇದೆ ಅಲ್ವಾ, ಆ ವಿಂಡೋಗೆ ಕರ್ಟನ್ ಹಾಕಿರಲಿಲ್ಲ, ಕರ್ಟನ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಕೇಳಿದೆ. ಕರ್ಟನ್ಸು ಒಂದು ಸ್ವಲ್ಪ ಬೇಕಾಗಿದೆ, ಇನ್ನೂ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿದೆ, ಬೇಸಿಕ್ಸ್ ಇವೆಲ್ಲ
ಎಲ್ಲ ಹಂಗೆ ಎಷ್ಟು ದಿನ ಅಂತ ಇಟ್ಕೊಳ್ಳೋದು ಅಂತ ಕೇಳಿದ್ದಕ್ಕೆ ಸರಿ ಆಯಿತು ಬುಕ್ ಮಾಡು ಅಂತಂದರು. ನಾನು ಎಲ್ಲ ನೋಡಿ ಬುಕ್ ಮಾಡಿ ಕಾರ್ಟ್ಗೆ ಹಾಕಿ ಇಟ್ಟಿದ್ದೆ. ಅವ್ರು ಅದನ್ನು ಆರ್ಡ್ರ್ ಮಾಡಿದ್ರು. ಹಾಲಲ್ಲಿರುವ ವಿಂಡೋಗೆ ಈ ಕರ್ಟನ್ ತರಿಸಿರೋದು. ಇಲ್ಲಿ ಸೆಂಟ್ರಿಗೆ ಪಿಂಕ್ ಕರ್ಟನ್ ಒಂದು ಬರುತ್ತೆ, ಅದಿನ್ನೂ ಬರೋದು ಲೇಟು ಅಂತ ತೋರಿಸ್ತಾ ಇತ್ತು. ಅಮೆಝಾನ್ ಒಂದು ಟ್ರ್ಯಾಕಲ್ಲಿ ಮಂಡೇ ಏನೋ ಬರುತ್ತೆ ಅಂತಂದ್ಬಿಟ್ಟು ತೋರಿಸ್ತಾ ಇತ್ತು. ಇಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಹಾಲಲ್ಲಿದೆ ಅಲ್ವಾ ಈ ಒಂದು ವಿಂಡೋ, ಒಂದು ಸ್ವಲ್ಪ ಡಿಸೈನ್ ಆಗಿರಲಿ ಅಂತಂದ್ಬಿಟ್ಟು ಈ ಒಂದು ವೈಟ್ ನೆಟ್ಟೆಡ್ ಕರ್ಟನ್ನ ತರಿಸಿದ್ದೀನಿ. ಇನ್ನು ಇದು ಸೆಂಟ್ರಕ್ಕೆ ಪಿಂಕ್ ಕಲರ್ದೊಂದು ಬರುತ್ತೆ. ಈ ವಿಂಡೋಗೆ ಕರ್ಟನ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವುಗಳ ಲಿಂಕ್ ಏನಾದರೂ ಬೇಕಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ನಾನು ಕೆಲವೊಂದಷ್ಟು ಡೋರ್ ಮ್ಯಾಗ್ನೆಟ್ಸನ್ನು ಬುಕ್ ಮಾಡೋದಕ್ಕೆ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ, ಅವು ಅಷ್ಟೇ ಬುಕ್ ಮಾಡಿದ್ದಾರೆ. ಈ ಗಾಳಿ ಬಂದಾಗೆಲ್ಲ ಬಾಲ್ಕನಿ ಡೋರ್ಸ್ ಆಗಿರ್ಬೋದು ಮತ್ತು ರೂಮ್ ಡೋರ್ಸ್ ಆಗಿರ್ಬೋದು ಜೋರಾಗಿ ಹೊಡ್ಕೊಳ್ತಾ ಇತ್ತು. ಅದಕ್ಕೆ ನಾನು ಈ ಒಂದು ರೊಟ್ಟಿನ ಚೂರನ್ನು ಅಡ್ಡ ಇಟ್ಟಿದ್ದೆ, ಹಾಗಾಗಿ ಅದನ್ನು ಅಷ್ಟೇ ನನ್ನ ಹಸ್ಬೆಂಡ್ ಬುಕ್ ಮಾಡಿದ್ರು. ಆಮೇಲೆ ಇಲ್ಲಿ ಹಾಲಲ್ಲಿ ಒಂದು ಡೋರ್ ಥರ ಬಂದಿದೆ, ಅಲ್ಲೂ ಅಷ್ಟೇ ಒಂದು ಡೋರ್ ಕರ್ಟನ್ ಬೇಕಾಗಿತ್ತು. ಯಾಕಂದರೆ ಸೋಫಾ ಎಲ್ಲ ಹಾಕಿದ್ಮೇಲೆ ಟಾಯ್ಲೆಟ್ ಅನ್ನೋದು ಅಂದರೆ ಕಾಮನ್ ಟಾಯ್ಲೆಟ್ ಅನ್ನೋದು ಡೈರೆಕ್ಟಾಗಿ ಕಾಣಿಸ್ತಾ ಇರುತ್ತೆ, ಅದಕ್ಕೊಂದು ಕರ್ಟನ್ ಬೇಕು ಅಂತ ಅದನ್ನು ಬುಕ್ ಮಾಡಿದ್ದೀವಿ ಅಷ್ಟೇ. ಇನ್ನೇನು ನೋಡಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ತರಿಸ್ಕೊಂಡ್ವಿ ಅಂತಂದ್ಬಿಟ್ಟು. ಅದರ ಲಿಂಕ್ಗಳು ಏನಾದರೂ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲನೂ ನಿಮಗೆ ಕೊಡ್ತೀನಿ. ಅದಾದಮೇಲೆ ನಾನು ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಪುದೀನ ಇತ್ತು, ಪುದೀನ ರೈಸನ್ನು ಮಾಡಿದ್ದೀನಿ. ನಾನು ರೆಸಿಪಿ ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಅದನ್ನು ಗಂಧ ಕುಂಕುಮ ಇಟ್ಟು ಅವೆಲ್ಲ ಜೋಡಿಸ್ಕೊಳ್ಳೋಷ್ಟರಲ್ಲಿ ಲೇಟ್ ಆಯಿತು. ನೆಕ್ಸ್ಟ್ ಇವಾಗ ಅಡುಗೆ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ. 8 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸಿದ್ದೀನಿ. ನೋಡ್ತಾ ಇರ್ಬೋದು ಕಿಚನ್ನು ಸಹ ಕ್ಲೀನ್ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಟೆರೇಸ್ ಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೀವಿ. ಹಾಗೆ ವಾತಾವರಣನೂ ಸಹ ಒಂದು ಸ್ವಲ್ಪ ತಂಪಾಗಿತ್ತು, ಮಳೆ ಬರೋ ಥರ ಇತ್ತು. ನೋಡ್ತಾ ಇರ್ಬೋದು ಮಿಂಚ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಬಂದುಬಿಟ್ವಿ. ಗುಡುಗು ಮಿಂಚು ಆಗ್ತಾ ಇತ್ತು, ಯಾಕಿನ್ನ ಅಂತಂದ್ಬಿಟ್ಟು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಹಸ್ಬೆಂಡು ತೆಂಗಿನಕಾಯಿ ಮತ್ತು ಈ ಒಂದು ಡ್ರೈ ಫ್ರೂಟ್ಸು ಉಪ್ಪು ಎಲ್ಲ ಇವತ್ತಿನ ದಿನ ತೊಗೊಂಬರ್ಬೇಕಾಗಿತ್ತಲ್ವ, ಹಾಗಾಗಿನೇ ನಾನು ಸರಿ ಆಯಿತು ಒಂದು ಬೆಳಗ್ಗೆ 10:30 ಒಳಗಡೆ ಪೂಜೆ ಮುಗಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಬೆಳಗ್ಗೆ ಒಂದು 5:45 ಎದ್ದು ಮನೆಯೆಲ್ಲ ಕಸ ಗೂಡಿಸಿ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಟಿಫನ್ ಮಾಡಿ ನೆಕ್ಸ್ಟ್ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈ ಅಕ್ಷಯ ತೃತೀಯ ಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಆದರೆ ನಿಮ್ಮ ಅನುಕೂಲಕ್ಕೆ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಒಟ್ಟಾರೆ ಹೇಳಬೇಕು ಅಂತಂದರೆ ಇಲ್ಲಿ ಭಕ್ತಿ ಮುಖ್ಯ ಅಷ್ಟೇ. ಅಕ್ಷಯ ತೃತೀಯ ಅಂತಲೇ ಅಲ್ಲ, ಪ್ರತಿಯೊಂದು ಪೂಜೆಯಲ್ಲೂ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅಷ್ಟೇ. ಯಾವುದೇ ಆಡಂಬರ ಇಲ್ಲದೆ ಇದ್ದರೂ ಪರವಾಗಿಲ್ಲ. ಈ ವರ್ಷ ನನಗೆ ಏನು ಬೆಳ್ಳಿ ಮತ್ತು ಚಿನ್ನ ಐಟಮ್ಸ್ ತಗೊಳ್ಳೋದಕ್ಕೆ ಆಗಲಿಲ್ಲ. ಆಗಿದ್ರೆ ತೊಗೊಂಬರ್ತಿದ್ದೆ, ಆದರೆ ಆಗಲಿಲ್ಲ. ನೆಕ್ಸ್ಟ್ ಇಯರ್ಗೆ ತೊಗೊಂಬಂದರೆ ಆಯಿತು ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಈ ವರ್ಷ ಅಕ್ಷಯ ತೃತೀಯ ಹಬ್ಬವನ್ನು ಮಾಡಿದೆ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ನಾನು ಈ ತಟ್ಟೆಯಲ್ಲಿ ಏನೇನು ಐಟಮ್ಸನ್ನು ತೊಗೊಂಬಂದಿಟ್ಟಿದ್ದೀನಿ ಅಂತಂದರೆ ಉಪ್ಪು ಪಾಕೆಟನ್ನು ತೊಗೊಂಬಂದಿಟ್ಟಿದ್ದೀನಿ, ಮತ್ತು ತುಪ್ಪನ ಇಟ್ಟಿದ್ದೀನಿ, ಆಮೇಲೆ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೀನಿ, ಆಮೇಲೆ ಒಂದು ಗ್ಲಾಸಲ್ಲಿ ಹಸಿ ಹಾಲನ್ನು ಇಟ್ಟಿದ್ದೀನಿ, ಮತ್ತು ಕುಬೇರ ಯಂತ್ರ ರೆಡಿ ಮಾಡ್ಕೊಳ್ಬೇಕಾದ್ರೆ ಈ ಗೋಮತಿ ಚಕ್ರ, ಕೌಡೆಗಳು, ಮತ್ತು ತಾವರೆ ಹೂವಿನ ಬೀಜ, ಕರ್ಪೂರ ಇವನ್ನೆಲ್ಲ ಹಾಕಿ ಇಟ್ಟಿರ್ತೀವಲ್ವ, ಅದು ವಿಡಿಯೋ ಇದೆ, ನೀವು ಚೆಕ್ ಮಾಡಿ ನೋಡಿ ಏನೇನು
ಐಟಮ್ಸನ್ನು ಹಾಕಿಡ್ತೀವಿ ಅಂತಂದ್ಬಿಟ್ಟು ಆ ಒಂದು ಗಂಟನ್ನು ಇಟ್ಟಿದ್ದೀನಿ ಅಲ್ಲಿ. ಆಮೇಲೆ ಪೂಜೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಹಣ್ಣನ್ನು ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಆದಷ್ಟು ಇದ್ದರೆ ಇಡ್ತೀನಿ, ಇಲ್ಲಾಂದರೆ ಇಡೋದಕ್ಕೆ ಹೋಗೋದಿಲ್ಲ. ಫ್ರೈಡೇ ದಿನ ನಾನು ಯಾವಾಗಲೂ ಅಷ್ಟೇ ಬಾಳೆಹಣ್ಣನ್ನು ತರಿಸಿ ಇಟ್ಟಿರ್ತೀನಿ, ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ಅದಾದಮೇಲೆ ಈ ಕಡೆಗೆ ಬಂದರೆ ಕುಬೇರ ಯಂತ್ರನ ನಾನು ರೆಡಿ ಮಾಡಿ ಇಟ್ಕೊಂಡು ಆಲ್ರೆಡಿ ನಾನು 1.5 ಇಯರಿಂದ ಈ ಕುಬೇರ ಯಂತ್ರದ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇತ್ತು ಅಂತಂದರೆ ಕುಬೇರ ಯಂತ್ರದ ಪೂಜೆಯನ್ನು ಅಕ್ಷಯ ತೃತೀಯ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ದೀಪಾವಳಿ ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಧನತ್ರಯೋದಶಿ ಹಬ್ಬದ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಮ ಅನುಕೂಲ, ನಿಮಗೆ ಸಾಧ್ಯ ಆದರೆ ಪೂಜೆ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮಾಮೂಲಿಯಾಗಿ ನಾನು ಗಣಪತಿ ಸ್ತೋತ್ರ ಮತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.